ಸಾಕಷ್ಟು ಜನ ಟ್ರೋಲ್ ಮಾಡಿದ್ದಾರೆ, ಮೀಮ್ಸ್ ಮಾಡಿದ್ದಾರೆ. ಮುದುಲಕ್ಷ್ಮಿಯಲ್ಲಿ ಇರ್ಬೇಕಾದ್ರೆ ತುಂಬಾ ಮುದ್ದಾಗಿದ್ಲು, ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಅವಳು ತುಟಿ ಏನಾಯ್ತು ಅಂತ ಸಾಕಷ್ಟು ಜನ ಟ್ರೋಲ್ ಮಾಡಿದ್ದಾರೆ. ನಿಲ್ಸ್ಬಿಟ್ಟಿದ್ದಾರೆ, ನೀವು ನಿಲ್ಸಿಲ್ಲ ಅಷ್ಟೇ. ಜನ ಇಸ್ ಓಕೆ, ಜನ ಹ್ಯಾಸ್ ಅಕ್ಸೆಪ್ಟೆಡ್ ಮೀ, ಫ್ಯಾನ್ ಪೇಜಸ್ ಮಾಡಿದ್ದಾರೆ, ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದಾರೆ. ಆನೆಸ್ಟ್ಲಿ ಜನರ ಕಡೆಯಿಂದ, ಯಾವ ಫ್ಯಾನ್ ಕಡೆಯಿಂದನೂ, ಯಾವ ಆಡಿಯನ್ಸ್ ಕಡೆಯಿಂದನೂ ನಂಗೆ ಒಂದು ಮೆಸೇಜ್ ಬಂದಿಲ್ಲ ಸೇಯಿಂಗ್ ಏನಾಯಿತು ನಿಮಗೆ, ನೀವು ಮುದ್ದಾಗಿ ಕಾಣಿಸ್ತಿಲ್ಲ, ನಿಮ್ಮ ತುಟಿ ಚೆನ್ನಾಗಿಲ್ಲ ಅಂತ ಒಂದು ಮೆಸೇಜ್ ಬಂದಿಲ್ಲ. ಆದರೆ ಒಂದು 25 ಇಂಟರ್ವ್ಯೂ ಕೊಟ್ಟಿದ್ದೀನಿ. 25 ಇಂಟರ್ವ್ಯೂಲಿ 24 ಇಂಟರ್ವ್ಯೂ ಪ್ರೆಸ್ ಮೀಡಿಯಾ ಕೇಳಿರೋದೇ ನಿಮ್ಮ ತುಟಿ ಏನಾಯಿತು ಅಂತ. ಐ ವುಡಂಟ್ ಮೈಂಡ್ ಆನ್ಸರಿಂಗ್, ಉತ್ತರ ಕೊಡೋದಕ್ಕೇನೂ ಇಲ್ಲ, ನೇರ ನಿಮ್ಮ ಪ್ರಶ್ನೆ ಅಂತ ಕೇಳಿ ಉತ್ತರ ಕೊಡ್ತೀನಿ. ಆದರೆ ಜನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರು ಅನಿಸ್ತು ಏನೋ ಬದಲಾವಣೆ ಆಗಿದೆಯಲ್ಲ, ಒಂದು ವಾರಕ್ಕೆ ಸರಿ ಹೋಗಿದೆ, ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ಇಟ್ಸ್ ಜಸ್ಟ್ ದಟ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಕ್ವೆಶ್ಚನ್ ಅಗೇನ್ ಆ್ಯಂಡ್ ಅಗೇನ್. ಇಟ್ ವಾಸ್ ಅನ್ ಇಂಡಿವಿಜುವಲ್ ಡಿಸಿಷನ್ ಟು ಟೇಕ್. ಒಂದು ಬದಲಾವಣೆ ಬೇಕು ಅಂತ ಮಾಡಿಸಿದ್ದು, ಆ್ಯಂಡ್ ಇಟ್ ಈಸ್ ಜಸ್ಟ್ ಅ ಫಿಲ್ಲರ್. ಈಗ ಇದೆಲ್ಲ ಮುಗಿದ್ರೆ, ಪ್ರೆಸ್ ಮೀಟಿಂಗ್ದೆಲ್ಲ ಮುಗಿದ್ರೆ ಹೋದರೆ ಅದು ಅರ್ಧ ದಿನದ ಕೆಲಸ ಟು ಗೆಟ್ ಇಟ್ ರಿಮೂವ್ಡ್. ಇಟ್ಸ್ ನೋ ಬಿಗ್ ಡೀಲ್. ಎಲ್ಲೋ ಮುಖದ ಬದಲಾವಣೆನೇ ಆಗ್ಬಿಡಿದೆ, ಲೈಫ್ ಲಾಂಗ್ ಇದು ಹಿಂಗೆ ಇರುತ್ತೆ. ಅವ್ರು ಯಾರೋ ಬಾಲಿವುಡ್ ಅವ್ರು ಸರ್ಜರಿ ಮಾಡಿಸ್ಕೊಂಡ್ರು, ಇವಾಗ ಕನ್ನಡದವ್ರು ಮಾಡಿಸ್ಕೊಂಡಿದ್ದಾರೆ. ಆ ಥರ ಎಲ್ಲ ಸೀರಿಯಸ್ ಏನೂ ಇಲ್ಲ. ಇಟ್ಸ್ ಜಸ್ಟ್ ಐ ಹ್ಯಾವ್ ಗಾಟ್ ಮೈ ಲಿಪ್ ಪ್ಲಂಪ್ಡ್. ಅದು ಯಾವ ಲೆವೆಲಿಗೆ ಅಂದರೆ 1 mm ಅಂತಿರತ್ತೆ, ಅಂದರೆ ವೆರಿ ಮೈನ್ಯೂಟ್ ಲೆವೆಲ್. ಅದಾಗಬೇಕಾಗಿದ್ದು ಸ್ವೆಲ್ ಆಗಿ, ಬಿಕಾಸ್ ಐ ಹ್ಯಾವ್ ಅ ವೆರಿ ಸೆನ್ಸಿಟಿವ್ ಸ್ಕಿನ್, ಡಬಲ್ ದ ರಿಯಾಕ್ಷನ್ ಆಗಿ ಇಟ್ ಗಾಟ್ ಸ್ವೋಲನ್ ಅ ಲಾಟ್. ಸೊ ಫಸ್ಟ್ ವೀಕ್ ಪೂರ್ತಿ ತುಂಬ ಸ್ವೆಲ್ ಆಗಿತ್ತು. ನಾವು ಇಫ್ ಯು ಸಿ ಇಸ್ ಇಟ್ ವೆರಿ ವಿಸಿಬಲ್? ನೋ, ಇಟ್ ಈಸ್ ನಾಟ್ ಮಚ್ ವಿಸಿಬಲ್, ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಬಂದವರೆಲ್ಲ ಇವಾಗ ನಾರ್ಮಲಾಗೇ ಇದೆ. ಅಲ್ಲಿ ಯಾಕೆ ಹಂಗೆ ಕಾಣಿಸ್ತಿತ್ತು ಅಂತ, ಬಿಕಾಸ್ ನಾನು ಅಷ್ಟು ಲಿಪ್ಸ್ಟಿಕ್ ಹಾಕ್ತಿದ್ದರಿಂದ ಅದು ಇನ್ನೂ ಹೈಲೈಟಾಗಿ ಕಾಣ್ತಿತ್ತು. ನಾನು ಅನ್ಕೊಂಡು ಲಿಪ್ಸ್ಟಿಕ್ ಹಾಕಿದ್ರೆ ಆ ಸ್ವೆಲ್ಲಿಂಗ್ ಅಟ್ಲೀಸ್ಟ್ ಕವರ್ ಆಗುತ್ತೆ, ಬಟ್ ಅದು ತುಂಬ ಹೈಲೈಟ್ ಆಗಿ ಕಾಣಿಸ್ತು. ಇಟ್ ಈಸ್ ಓಕೆ. ಜಸ್ಟ್ ಲೈಕ್ ಯು ಗೆಟ್ ಅ ಹೇರ್ ಕಟ್ ಡನ್ ಆ್ಯಂಡ್ ಒಂದೊಂದು ಸತಿ ಇಷ್ಟ ಆಗಲ್ಲ, ಜಸ್ಟ್ ಲೈಕ್ ಯು ಗೆಟ್ ಶೇವಿಂಗ್ ಡನ್ ಆ್ಯಂಡ್ ಎಲ್ಲ ಯಾಕೆ ನಿಮಗೆ ಬಿಯರ್ಡೇ ಸೂಟ್ ಆಗ್ತಾ ಇತ್ತು, ಹಾಗೆ ದಿಸ್ ವಾಸ್ ಒನ್ ಎಕ್ಸ್ಪೆರಿಮೆಂಟ್ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಡಿಸಿದ್ದು. ಸೊ ವರ್ಕ್ ಆಗಲಿಲ್ಲ, ಇನ್ಮೇಲೆ ಮಾಡ್ಸೋಕ್ಕೆ ಹೋಗಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅದನ್ನು ತುಂಬ ಡೀಪಾಗಿ ತೊಗೊಂಡು ತುಂಬ ಸೀರಿಯಸ್ ಆಗಿ ಟ್ರಾಲ್ ಮಾಡೋ ಲೆವೆಲಿಗೆ, ಕಂಟೆಂಟ್ ಮಾಡೋ ಲೆವೆಲಿಗೆ ಇಟ್ ಈಸ್ ನಾಟ್ ಸೀರಿಯಸ್. ಆದರೆ ಲೈಕ್ ಇಲ್ಲ, ನೀವು ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಹೋದ್ರಲ್ಲ, ಸ್ಟಾರ್ಟಿಂಗ್ ಎಲ್ಲರದು ಅದೇ ಇತ್ತು, ಏನಾಯಿತು ಮುದ್ದುಲಕ್ಷ್ಮಿಯಲ್ಲಿ ಎಲ್ಲರದು ಫೋಟೋ ಮುದ್ದುಲಕ್ಷ್ಮಿಯಲ್ಲಿ ಇರಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ರು, ತುಂಬ ಲಿಪ್ನ ಹೈಲೈಟ್ ಮಾಡಿದ್ರು. ಸೊ ಯಾರಿಗೆ ನಮ್ಮ ಮೀಡಿಯಾದವ್ರಿಗೆ ಯಾಕೆ ಅದು ಕಾಣಿಸ್ತು ಅಂತ ಹೇಳಿದರೆ, ನಿಮ್ಮ ಫೋಟೋ ಹಾಕಿ ಲೈಕ್ ತುಂಬ ಹೈಲೈಟ್ ಮಾಡ್ತಾ ಇದ್ರ. ಸೊ ಅದಕ್ಕೋಸ್ಕರ ನಮ್ಮ ಪ್ರಶ್ನೆ ಸಮೇತ ಅದೇ ಆಗಿತ್ತು. ಆ್ಯಸ್ ಐ ಸೆಡ್, ಆಗುತ್ತೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಜೀವನದಲ್ಲಿ. ಆ್ಯಂಡ್ ಆ್ಯಕ್ಟರ್ಸ್ ಅಂತ ಅಂದಾಗ ಅಥವಾ ಗರ್ಲ್ಸ್ ಅಂತ ಅಂದಾಗ ಈ ಇಂಡಸ್ಟ್ರಿನಲ್ಲಿ ತುಂಬ ವಿಚಾರವಾಗಿ ಓಕೆ, ಇಫ್ ವಿ ಕ್ಯಾನ್ ಬೆಟರ್ ಅವರ್ ಸೆಲ್ಫ್ಸ್, ಯಾವ ರೀತಿ ಬೆಟರ್ ಮಾಡ್ಕೋಬೋದು ಅನ್ನೋದಿದ್ದೇ ಇರುತ್ತೆ. ಆ್ಯಂಡ್ ನಾವು ನಮ್ಮ ಜರ್ನಿನಲ್ಲಿ ನೀವೆಷ್ಟೇ ಬ್ಯೂಟಿಫುಲ್ ಆಗಿರಿ, ಎಷ್ಟೇ ಗುಡ್ ಲುಕ್ಕಿಂಗ್, ಹೈಟ್, ಸ್ಕಿನ್, ಎಲ್ಲಾದ್ರ ಬಗ್ಗೆನೂ ಡಿಸ್ಕಷನ್ ಬಂದೇ ಬರುತ್ತೆ. ಇನ್ನೊಂದು ಸ್ವಲ್ಪ ಹೈಟಾಗಿರಬೇಕು, ಮಜಾ ಇರ್ತಿತ್ತು ಪೂಜಾ ಅಂತ ಯಾರಾದರೂ ಹೇಳಿರ್ತಾರೆ. ಅಥವಾ ಹಾಗೆ ಪ್ರತಿಯೊಂದು ವಿಚಾರಕ್ಕೂ ಏನಾದರೂ ಕಂಪ್ಯಾರಿಸನ್ ಬಂದಿರುತ್ತೆ. ಹಾಗಂತ ನಮ್ಮನ್ನೇ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ. ಫ್ಯೂ ಲಿಟಲ್ ಥಿಂಗ್ಸ್ ಅಲ್ಲಿ ಮುದ್ದುಲಕ್ಷ್ಮಿಲಿದ್ದಾಗ ಅಥವಾ ಬೇರೆ ಪ್ರಾಜೆಕ್ಟ್ ಮಾಡುವಾಗ ವಿ ಯೂಸ್ ವೇರ್ ಲಿಪ್ಸ್ಟಿಕ್ ಆಲ್ ದ ಟೈಮ್. ಬಟ್ ನಂಗೆ ಗೊತ್ತಿತ್ತು ಬಿಗ್ ಬಾಸ್ ಮನೆಯಲ್ಲಿ ಮೋಸ್ಟ್ಲಿ ನಾವು ವಿತೌಟ್ ಮೇಕಪ್ಪೇ ಮೋಸ್ಟ್ ಆಫ್ ದ ಟೈಮ್ ಇರ್ತೀವಿ ಅಂತ. ಮೈ ಅಪ್ಪರ್ ಲಿಪ್ ವಾಸ್ ವೇ ಟು ಸ್ಮಾಲ್, ತುಂಬ ಚಿಕ್ಕದಿತ್ತು. ಸೊ ನಾನು ಅಂದ್ಕೊಂಡೆ ಓಕೆ, ಲೆಟ್ ಮಿ ಗೆಟ್ ಇಟ್ ಈವನ್ ಔಟ್. ಅಂದರೆ ಇಟ್ಸ್ ಜಸ್ಟ್ ಒಂದು ಪ್ಲಂಪ್. ನೀವು ಹೊರಗಡೆಯಿಂದ ಪ್ಲಂಪರ್ ಹೇಗೆ ಆಗ್ತೀರಾ ಹಾಗೆ ಇಟ್ ವಾಸ್ ಜಸ್ಟ್ ಟು ಗೆಟ್ ಇಟ್ ಪ್ಲಂಪ್ಡ್. ಸಿನ್ಸ್ ಐ ಡೂ ಹ್ಯಾವ್ ಅ ವೆರಿ ಸೆನ್ಸಿಟಿವ್ ಸ್ಕಿನ್, ಅದು ರಿಯಾಕ್ಷನ್ ಡಬಲ್ ಆಗಿ ಸ್ವೆಲ್ ಆಯಿತು. ಅಂದರೆ ಇವಾಗ ನಿಮ್ಗೆ ಗಾಯ ಆದರೆ ಹೆಂಗೆ ಊತ ಆಗತ್ತಲ್ಲ, ಆ ಥರ ಆಗಿತ್ತು. ಆ್ಯಂಡ್ ಆಗೋಯ್ತು ಅಂತ ನಾನು ಮನೆಯಲ್ಲೇ ಅಂತೂ ಕೂರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ದೊಡ್ಡ ಆಪರ್ಚುನಿಟಿ ಬಿಟ್ಬಿಟ್ಟು. ಬಿಕಾಸ್ ನಾನು ಆಲ್ರೆಡಿ ಪ್ರಾಜೆಕ್ಟ್ ಬಿಟ್ಬಿಟ್ಟಿದ್ದೆ. ನಮ್ಮದೇ ಆದಂಥ ಒಂದು ಟೈಮ್ ಲಿಮಿಟ್ ಇತ್ತು. 14ನೇ ತಾರೀಕು ತನಕ ನಾನು ಶೂಟಿಂಗ್ ಮಾಡಿದ್ದೀನಿ. ಅಲ್ಲಿ ಕೂಡ ನಮ್ಮದು ಪ್ರೋಟೋಕಾಲ್ ಇರುತ್ತೆ, ಯಾರಿಗೂ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳೋ ಹಾಗಿರಲಿಲ್ಲ. ನಾವೇ ಒಂದಷ್ಟು ರೀಸನ್ಸ್ ಕೊಟ್ಬಿಟ್ಟು ಹಳೆ ಪ್ರಾಜೆಕ್ಟ್ ಬಿಟ್ಟಿರ್ತೀವಿ. ಬಿಟ್ವೀನ್ ಸಿಕ್ಕಿದ್ದು 10 ದಿನ ಮಾತ್ರ. ಆ 10 ದಿನದಲ್ಲಿ ನಿಮ್ಮ ಮೇಕ್ ಓವರ್ ಇಷ್ಟು ದಿನ ತುಂಬ ಟಿಪಿಕಲ್ ಆಗಿ ನೋಡಿದ್ದಾರೆ. ಸೊ ಟಿಪಿಕಲಾಗೇ ಹೋಗಿ ಅಲ್ಲೂ ಕೂಡ ಅಯ್ಯೋ ಪಾಪ ಅನ್ಸ್ಕೊಂಡಿದ್ರು. ಯಾಕಂದರೆ ನಾವು ಮಾಡಿರೋ ಎಲ್ಲ ಸೀರಿಯಲ್ಲು ಅಯ್ಯೋ ಪಾಪ ಅನ್ನೋ ಹುಡುಗಿ ಪಾತ್ರಗಳೇ ಮಾಡ್ತಿದ್ದು. ಸೊ ಇವಳು ಸ್ಟ್ರಾಂಗ್ ಇದ್ದಾಳಲ್ಲ ಗುರು ಅನ್ನೋ ಒಂದು ಮೇಕ್ ಓವರ್, ಚೇಂಜ್ ಓವರ್ ಸಿಗಲಿ ಅನ್ನೋ ಕಾರಣಕ್ಕೆ ಐ ಗಾಟ್ ಮೈ ಹೇರ್ ಕಲರ್ ಆಲ್ಸೋ ಡನ್. ಅದ್ರ ಬಗ್ಗೆ ಬ್ಲ್ಯಾಕ್ ಇದ್ದಲ್ಲ ನಿಮ್ಮ ಕೂಲು, ಯಾಕೆ ಒಂಚೂರು ಕಲರ್ ಚೇಂಜ್ ಆಗಿದೆ?
ಇಟ್ ಈಸ್ ಓಕೆ ಸಮ್ ಟೈಮ್ಸ್ ಟು ಎಕ್ಸ್ಪೆರಿಮೆಂಟ್. ಇವಾಗ ಏನಾದರೂ ನಾನೇ ಯಾವುದಾದ್ರೂ ಶೋ ಮಾಡಿದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದೆ ನನ್ನ ಲಿಪ್ ಟ್ರಾಲಿಂಗ್, ಯಾರ್ಯಾರು ನನ್ನ ಲಿಪ್ ಟ್ರಾಲಿಂಗ್ ಬಗ್ಗೆ ಏನೇನು ಮಾತಾಡಿದ್ದೀರಾ ಎಲ್ಲ ಹಾಕ್ಬಿಟ್ಟು ನಾನೇ ಕೂತ್ಕೊಂಡು ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಸೀರಿಯಸ್ ಟು ಟೇಕ್ ಇಟ್ ವೆರಿ ಪರ್ಸ್ನಲ್, ಅಥವಾ ಟ್ರಾಲ್ ಮಾಡೋ ಲೆವೆಲಿಗೆ, ನಮ್ಮನ್ನ ಇನ್ನೊಬ್ರಿಗೆ ಕಂಟೆಂಟ್ ಮಾಡ್ಕೊಳ್ಳೋ ಲೆವೆಲಿಗೆ ಅದೇನು ದೊಡ್ಡ ಪ್ಲಾಸ್ಟಿಕ್ ಸರ್ಜರಿ ಅಲ್ಲ ಅಥವಾ ಇರೋ ಕಾಸ್ಮೆಟಿಕ್ ಸರ್ಜರಿ ಅಲ್ಲ. ಇಟ್ಸ್ ಜಸ್ಟ್ ಒನ್ ಲಿಪ್ ಲಂಪಿಂಗ್, ವರ್ಕ್ ಆಗಿಲ್ಲ ಅಷ್ಟೇ. ನನಗೆ ಡೌಟ್, ಇದು ನೇರ ಪ್ರಶ್ನೆ ನನ್ನಿಂದ, ಇಷ್ಟೊತ್ತು ಜನರ ಪ್ರಶ್ನೆ ಆಗಿತ್ತು. ಅಲ್ಲ, ರಕ್ಷಿತ್ ಅವರು ಮನೇಲಿ ನಿದ್ದೆ ಮಾಡ್ತಾರೆ ಇಲ್ವಾ? ಯಾವಾಗ ನೋಡಿದ್ರು ಇನ್ನೇನು ಬಿಗ್ ಬಾಸ್ ಮನೇಲಿ ಮಾರ್ನಿಂಗ್ ಸಾಂಗ್ ಬರಬೇಕು, ಬರೋಕ್ಕಿಂತ ಮುಂಚೆ ಅವರು ಪ್ಲೇಟ್ ತೊಳಿತಾನೆ ಇರ್ತಾರೆ, ರಾತ್ರಿ ಮಲಗಬೇಕಾದ್ರು ಪ್ಲೇಟ್ ತೊಳಿತಾ ಇರ್ತಾರೆ. ರಕ್ಷಿತ್ ಅವ್ರು ನಿದ್ದೆ ಮಾಡಲ್ವಾ? ಮಾಡ್ತಾರ? ಅವರೊಬ್ಬರೇ ಪ್ಲೇಟ್ ತೊಳಿಯಲ್ಲ, ಅವ್ರಿಗೆ ಅವತ್ತು ಆ ಕೆಲಸ ಸಿಕ್ಕಿರುತ್ತೆ. ಬಿಕಾಸ್ ನಾವು ಕೆಲಸ ಎಲ್ಲ ಶೇರ್ ಮಾಡ್ಕೊಂಡಿರ್ತೀವಿ. ಒಂದಿನ ನಾನು ಏನು ಅಡುಗೆ ಮಾಡಿದ್ರೆ ಇನ್ನೊಬ್ರು ಪಾತ್ರೆ ತೊಳಿತಾರೆ, ಸಾಯಂಕಾಲ ನಾನು ಪಾತ್ರೆ ತೊಳೆದ್ರೆ ಒಬ್ಬರು ಅಡುಗೆ ಮಾಡ್ತಾರೆ, ಒಂದಿನ ನಾನು ರೂಮ್ ಕ್ಲೀನ್ ಮಾಡಿದ್ರೆ, ಹಾಗೆ ಪ್ರತಿದಿನ ಕೆಲಸಗಳು ಶೇರ್ ಆಗಿರುತ್ತೆ ಅಲ್ಲಿ. ಆ್ಯಂಡ್ ರಕ್ಷಿತಾ ನಾವು ಹೇಳಿರ್ತೀವಿ ಅದನ್ನು ಮಾಡಿ ಅಂತ, ಅವರು ಇಲ್ಲ ನಾನು ಸ್ವಲ್ಪ ಟೈಮ್ ಆದಮೇಲೆ ಮಾಡ್ತೇನೆ ಅಂತ ಹೇಳಿರ್ತಾರೆ. ಬಿಕಾಸ್ ಅವ್ರಿಗೆ ರಾತ್ರಿ ನಿದ್ದೆ ಬರ್ದಿರೋದ್ರಿಂದ, ಎಲ್ಲರೂ ಮಲಗಿರೋದ್ರಿಂದ, ಅವಾಗ ಏನಾದರೂ ನಿದ್ದೆ ಬರಲ್ಲ ಅಂತ ಆ್ಯಕ್ಟಿವಿಟಿ ಮಾಡೋದಕ್ಕೆ ಪ್ರಾಬಬ್ಲಿ ಅವಾಗ ಕೆಲಸ ಮಾಡ್ತಿರ್ತಾರೆ ಅಷ್ಟೇ. ಆ್ಯಂಡ್ ರಾತ್ರಿ ಏನಾದರೂ ಪ್ರಾಬ್ಲಿ ಮಾಡೋದು ಮರ್ತು ಹೋಗಿದ್ರೆ ಬೆಳಗ್ಗೆ ನಾವೆಲ್ಲ ಎದ್ದೇಳೋದಕ್ಕೂ ಮುಂಚೆ ಕೆಲಸ ಮಾಡಿ ಮುಗಿಸೋಣ ಅಂತ ಮಾಡಿರ್ತಾರೆ ಅಷ್ಟೇ. ಶಿ ಟೇಕ್ಸ್ ಹರ್ ಓನ್ ಟೈಮ್ ಟು ಕೆಲಸ ಮಾಡೋದಕ್ಕೆ. ಆ್ಯಂಡ್ ನಾವು ಯಾರೂ ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಬಿಕಾಸ್ ಇಟ್ ಈಸ್ ಓಕೆ, ಅವರು ನಮಗೆ ನೆಕ್ಸ್ಟ್ ಅಡುಗೆ ಮಾಡೋಕ್ಕೂ ಮುಂಚೆ ಎಲ್ಲ ಕ್ಲೀನ್ ಆಗಿದ್ದರೆ ಸಾಕು. ಸೊ ಹಾಗಾಗಿ ಯಾರು ಯಾರ ಮೇಲೂ ತುಂಬ ಪ್ರೆಷರ್ ಎಲ್ಲ ಹಾಕಲ್ಲ. ಆ್ಯಂಡ್ ಅವರಿಗೆ ನಿದ್ದೆ ಮಾಡಿ ಅಭ್ಯಾಸ ಇಲ್ವಂತೆ ರಾತ್ರಿ ಹೊತ್ತು. ಸೊ ನಮಗಂತೂ ನಿದ್ದೆ ಬರ್ತಿತ್ತು, ಹಾಗಾಗಿ ಮಲ್ಕೊಂಡಿದ್ರೆ ನೀವು ನೋಡಿರೋ ಕಂಟೆಂಟ್ ನಾವು ನೋಡಿರಲ್ಲ. ಓಕೆ, ರಕ್ಷಿತ್ ಅವರು ಲೈಕ್ ಹೆಂಗಂತ ಹೇಳಿದರೆ ತುಂಬ ಚೆನ್ನಾಗಿ ಮಾತಾಡ್ತಾರ ಅಥವಾ ಮಾತು ಬರಲ್ವಾ, ಅಥವಾ ಸುಮ್ಮನೆ ಲೈಕ್ ಅಂತಿರ್ತಾರೆ, ಅದೇ ಅಂತಿರ್ತಾರೆ, ಅದೆಲ್ಲ ಡ್ರಾಮಾ ಮಾಡ್ತಾರ? ನಿಜವಾಗ್ಲೂ ಅವರಿಗೆ ಮಾತಾಡಕ್ಕೆ ಬರಲ್ವಾ ಕನ್ನಡನೇ, ಹೇಗೆ ಅಂತ? ನಾನು ಜಡ್ಜ್ ಮಾಡಿಲ್ಲ ಇದು. ನೀವು 24 hours ಮನೆ ಒಳಗೆ ಇದ್ದವರಲ್ವಾ, ನಮ್ಗೆಲ್ರಿಗೂ ಒಂದು ಕುತೂಹಲ ಇರುತ್ತೆ. ಮೇ ಬಿ ರಕ್ಷಿತನಿಗೆ ಕನ್ನಡ ಬರಲ್ಲ, ಸೊ ಅದಕ್ಕೆ ಅವಳು ಅದೇ ಅಂತ ಮೆನ್ಷನ್ ಮಾಡ್ತಾ ಇರ್ತಾಳೆ ಹಂಗೆ ಅಂತ. ಬಿಕಾಸ್ ಆಫ್ ನೀವು 24 hours ಒಳಗೆ ಇದ್ದು ಅವರು ನೋಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ನಿಮಗೆ ಕೇಳ್ತೀನಿ. ಇಲ್ಲ ಅಂದರೆ ನಾನು ಯಾವತ್ತೂ ಪರ್ಸ್ನಲ್ ಲೆವೆಲಿಗೆ ಜಡ್ಜ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಬರೋ ಪ್ರತಿಯೊಬ್ಬರು ಕಂಟೆಸ್ಟೆಂಟು ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಇರುತ್ತೆ. ಈಗ ಮಲ್ಲಮ್ಮ ಅವ್ರದ್ದೇ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಇರುತ್ತೆ, ರಕ್ಷಿತ್ ಅವ್ರದ್ದೇ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ, ಧ್ರುವಂತನೇ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿಯಾಗಿ ನೋಡಿದೆ ನಾನಲ್ಲಿ. ಸೊ ಹಾಗಾಗಿ ಎಲ್ಲ ಸರ್ಪ್ರೈಸಸ್ಸೇ. ಅಲ್ಲ, ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ನೀವು ಅವತ್ತು ಹೇಳ್ತೀರಾ ರಕ್ಷಿತ್ ಒಂದಿನ ಫೈಟ್ ಆದಮೇಲೆ ನೀವು ರಕ್ಷಿತಾ ಚೆನ್ನಾಗೇ ಮಾತಾಡ್ತಾಳೆ ಜಗಳ ಎಲ್ಲ ಆಡಬೇಕಾದ್ರೆ, ಈಗ ಮಾತ್ರ ನಮ್ಮ ಜೊತೆ ಸರಿಯಾಗಿ ಮಾತಾಡಲ್ಲ ಅಂತ ಹೇಳ್ತೀರಾ, ಅದಕ್ಕೋಸ್ಕರ ಲೈಕ್ ಈ ಪ್ರಶ್ನೆ ನಾನು ಕೇಳಿದ್ದೀನಿ. ನೀವು ಅಲ್ಲಿ ಮಾತಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ರಕ್ಷಿತಾ ಜಗಳ ಆಡುವಾಗ ಫ್ಲೋನೇ ಕಟ್ ಆಗ್ದಿರಾ ಲೈಕ್ ಅಂದಿರಾ ತುಂಬ ಕ್ಲಿಯರ್ ಇದರಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ದೀನಿ. ಶಿ ಇಸ್ ನಾಟ್ ಇನ್ನಸೆಂಟ್ ಅಂತ ಹೇಳಿದ್ದೀನಿ. ಇಂಟರ್ವ್ಯೂಸಲ್ಲೂ ಅದೇ ಹೇಳಿದೆ. ಶಿ ನೀಡ್ ನಾಟ್ ಬಿ ಇನ್ನಸೆಂಟ್. ಅವರು ಗುಡ್ ಹಾರ್ಟ್ ಆಗಿರಬಹುದು, ಆದರೆ ಇನ್ನಸೆಂಟ್ ಆಗೇ ಇರಬೇಕು ಅನ್ನೋದು ಏನೂ ಇಲ್ಲ. ಇನ್ನಸೆನ್ಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಮಗುವಾದಾಗಿಂದ ಮುದುಕಿ ವಯಸ್ಸಾಗೋ ತನಕ ಪ್ರತಿ ಮನುಷ್ಯನಲ್ಲೂ ಆ ಒಂದು ಕ್ವಾಲಿಟಿ ಇದ್ದೇ ಇರುತ್ತೆ. ಬಟ್ ಹಾಗಂತ ಇನ್ನಸೆಂಟ್ ಆ ವ್ಯಕ್ತಿ ಅನ್ನೋದು ಟೈಟಲ್ ಪರ್ಸ್ನಾಲಿಟಿಗೆ ಕೊಡೋದಕ್ಕಾಗಲ್ಲ. ಯು ಆರ್ ಸ್ಮಾರ್ಟ್, ಯು ಆರ್ ಗುಡ್ ಲುಕಿಂಗ್, ಅದ್ರ ಜೊತೆಗೆ ಇನ್ನಸೆನ್ಸ್ ಇರುತ್ತೆ, ಬಟ್ ಯು ಆರ್ ನಾಟ್ ಇನ್ನಸೆಂಟ್. ಸೊ ದಟ್ ಈಸ್ ವಾಟ್ ಐ ಮೆಂಟ್. ಗುಡ್ ಹಾರ್ಟೆಡ್ ಹೌದು, ಆ್ಯಕ್ಟಿವ್ ಹೌದು, ಅವ್ರದ್ದೇ ಆದಂಥ ರೀತಿನಲ್ಲಿ ಗೇಮ್ ಆಡ್ತಿದ್ದಾರೆ, ಕಂಟೆಂಟ್ ಕೊಡ್ತಿದ್ದಾರೆ, ಆಲ್ ದಟ್ ಈಸ್ ಫೈನ್. ಬಟ್ ಯಾಕೆ ಇನ್ನಸೆಂಟ್ ಅಲ್ಲ ಅಂತ ಹೇಳಿದೆ ಅಂದರೆ, ಇನ್ನಸೆನ್ಸ್ ಅನ್ನೋದು ಒಂದು ಪರ್ಸನಾಲಿಟಿ ಟ್ರೇಟ್ ಅಲ್ಲ, ಒಂದು ಇಂಟರ್ಪ್ರಿಟೇಷನ್ ಅಲ್ಲ. ಇನ್ನಸೆನ್ಸ್ ಪ್ರತಿಯೊಂದು ವ್ಯಕ್ತಿನಲ್ಲೂ ಒಂದಲ್ಲ ಒಂದು ವಿಚಾರಕ್ಕೆ ಇರುತ್ತೆ. ಸೊ ಹಾಗಾಗಿ ಶಿ ಈಸ್ ನಾಟ್ ಇನ್ನಸೆಂಟ್. ಸೆಕೆಂಡ್ ಥಿಂಗ್, ಅವ್ರು ಕನ್ನಡ ಬರಲ್ವಾ ಅಂದರೆ ಅದನ್ನೇ ನಾವು ಒಬ್ಸರ್ವ್ ಮಾಡ್ತಿದ್ವಿ. ಜಗಳ ಆದಾಗ ಇಷ್ಟು ಚೆನ್ನಾಗಿ ಫ್ಲೋನಲ್ಲಿ ಹೇಳಿಬಿಟ್ರಲ್ಲ, ನಾರ್ಮಲಾಗಿ ಯಾಕೆ ಅಷ್ಟೊಂದು ಸ್ಟಟರ್ ಆಗ್ತಿದ್ರು ಲೈಕ್ ಅಂತ. ಅದು ನಮಗೂ ಒಬ್ಸರ್ವೇಷನೇ ಅಲ್ವಾ. ಜಗಳ ಆಡಿದಾಗ ಅದಕ್ಕೆ ನೀವು ನೋಡಿದರೆ ಹಿಂಗೆ ಕೂತಿದ್ದೀನಿ ನಾನು, ರಕ್ಷಿತಾ ಮಾತಾಡ್ತಾರೆ ಅಂತ. ಸೊ ಪ್ರಾಬಬ್ಲಿ ಅವರು ಕಲಿತಾ ಇದ್ದಾರೆ. ಲೆಟ್ ಹರ್. ಇವಾಗ ಬರೀ ಟೀಚರ್ ಅಂತ ಹೇಳಿಕೊಂಡು ಆ ಪೊಸಿಷನ್ನ ಹಿಡ್ಕೊಂಡು ಬೇರೆ ಬೇರೆ ರೀತಿ ಆಟ ಆಡೋದಕ್ಕಿಂತ ಭಾಷೆ ಬರಲ್ಲ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಭಾಷೆ ಕಲಿಯೋದಕ್ಕೆ ಪ್ರಯತ್ನ ಪಡುವಾಗ ಲೆಟ್ ಇಸ್ ನಾಟ್ ಜಡ್ಜ್. ಆಮೇಲೆ ನೀವು ಮಾತಾಡ್ಬೇಕಾದ್ರೆ ನೀವೇ ಹೇಳಿದ್ರಿ, ನಾನು ಬಿಗ್ ಬಾಸ್ ಮನೆ ಒಳಗೆ ಬೇರೆ ಧ್ರುವಂತ ನೋಡಿದೆ ಅಂತ. ಸೊ ಈ ಹೊರಗೆ ಹೇಗಿದ್ರು ಒಳಗೆ ಹೇಗಿದ್ದಾರೆ ಅನ್ನೋದು
ನಾನು ಅವ್ರನ್ನ ಕೊಲೀಗಾಗಿ ನೋಡಿದ್ದೆ, ಕೋ ಆ್ಯಕ್ಟರ್ ಆಗಿ ನೋಡಿದ್ದೆ, ಹೋಮ್ ಮೇಟ್ ಆಗಿ ನೋಡಿರಲಿಲ್ಲ. ಸೊ ಹಾಗಾಗಿ ಬೇರೆ ಇದ್ರು ಅಂತ ನಾನು ನೋಡಿದೆ ಅಷ್ಟೇ. ಸೊ ಕೆಲಸದ ಜಾಗದಲ್ಲಿ ನಾವು ಡಿಫ್ರೆಂಟ್ ಆಗಿರ್ತೀವಿ. ನಾನು ಕೂಡ ತುಂಬ ವೆರಿ ಡಿಫ್ರೆಂಟ್. ನಂದು ವರ್ಕ್ ಪ್ಲೇಸ್ನಲ್ಲಿ ನಮ್ಮ ಟೆಕ್ನಿಷಿಯನ್ ಟೀಮ್ ಜೊತೆನೇ ಹೈಪರ್ ಆ್ಯಕ್ಟಿವ್ ಆಗಿರ್ತೀನಿ. ಆರ್ಟಿಸ್ಟ್ಗಳ ಜೊತೆ ಹಾಯ್ ಸರ್, ಹೆಲೋ ಸರ್, ಥ್ಯಾಂಕ್ ಯು ಸರ್. ಹಾಗೆ ಸೊ ಕೆಲಸದ ಜಾಗದಲ್ಲಿ ಒಂದು ಪ್ರೊಫೆಷ್ನಲ್ ವೇನಲ್ಲಿ ನಾವು ಹೋಗಿರ್ತೀವಿ. ಸೊ ನಾನು ಧ್ರುವಂತೂ ಹಾಗೆ ಇದ್ದಿದ್ದು. ಆ್ಯಂಡ್ ಎರಡು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಇದ್ದಾಗ ಒಪಿನಿಯನ್ಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ವಿ ಹ್ಯಾಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಈಚ್ ಅದರ್. ಇಲ್ಲಿ ನಾನು ಹೋಮ್ ಮೇಟ್ ಆಗಿ ಫಾರ್ ದ ಫಸ್ಟ್ ಟೈಮ್ ನೋಡಿದ್ದು. ಅವ್ರು ಅಷ್ಟು ಡಿಸಿಪ್ಲಿನ್ಡ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವರು ಇದು ಏನು ಮೆಡಿಟೇಷನ್ ಎಲ್ಲ ಮಾಡ್ತಾರೆ ಅನ್ನೋ ಐಡಿಯಾನೂ ನಂಗೆ ಇರಲಿಲ್ಲ. ಆ ಮನೆಯಲ್ಲೇ ನೋಡಿದ್ದು ನಾನು. ಸೊ ಇದೆಲ್ಲ ನಂಗೆ ಗೊತ್ತೇ ಇಲ್ಲ, ಡಿಫ್ರೆಂಟ್ ಅಲ್ಲ. ದಟ್ ಈಸ್ ವಾಟ್ ಐ ಮೆಂಟ್. ಬೇರೆ ಆನ್ಸರ್ ಬೇಕಿತ್ತಾ? ಇಲ್ಲ, ಲೈಕ್ ನೀವು ಹೇಳಿದ್ರಲ್ಲ ಅಲ್ಲಿ ಧ್ರುವನೇ ಬೇರೆ ನೋಡಿದೆ ಅಂತ. ಸೊ ಅದಕ್ಕೋಸ್ಕರ ಮಲ್ಲಮ್ಮನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದು. ಮಲ್ಲಮ್ಮ ಅವ್ರ ಬಗ್ಗೆ ಏನು ಒಪಿನಿಯನ್ ಹೇಳಿ? ಮನೆಯ ಹಿರಿಯ ವ್ಯಕ್ತಿ, ಅವ್ರದ್ದೇ ಜೀವನದ ಅನುಭವಗಳಿದೆ, ಅವ್ರದ್ದೇ ರೀತಿ ನೀತಿಗಳಿದೆ, ಇಲ್ಲಿಗೆ ಅಡ್ಜಸ್ಟ್ ಆಗ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಕೆಲವೊಂದು ವಿಚಾರ 2 ಸತಿ ಹೇಳಬೇಕಾಗತ್ತೆ ಅನ್ನೋದು ಬಿಟ್ಟರೆ ಶಿ ಇಸ್ ಪ್ಲೇಯಿಂಗ್ ಹರ್ ಗೇಮ್ ಅಷ್ಟೇ. ಓಕೆ, ಬಿಗ್ ಬಾಸ್ ನಾನು ಎಲ್ಲರ ಹೆಸರು ಹೇಳ್ತಾ ಹೋಗ್ತೇನೆ. ಒಂದು ಆ್ಯನಿಮಲ್ ಅಥವಾ ಒಂದು ಬರ್ಡ್ಗೆ ಹೋಲಿಕೆ ಮಾಡ್ತಾ ಹೋಗ್ಬೇಕು. ಓಕೆ, ಮನುಷ್ಯನ ಯಾಕೆ ಆನಿಮಲ್ ಅಥವಾ ಬರ್ಡ್ ಕಂಪೇರ್ ಮಾಡ್ತೀರಾ? ಲೈಕ್ ಬಿಗ್ ಬಾಸ್ ಮನೆಯೊಳಗೆ ಹಂಗಿದಾರಲ್ಲ ಅದಕ್ಕೆ. ಸೊ ನಿಮ್ಮ ಪ್ರಕಾರ ಆ್ಯಸ್ ಅನ್ ಆ್ಯಂಕರ್ ನಾನು ಶುರು ಮಾಡಿದೆ. ಆಕ್ಟರ್ ಆದ್ರಿ, ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ, ಎಷ್ಟು ಜಸ್ಟಿಫೈ ಮಾಡಿದ್ದೀನಿ ನನ್ನ ಜರ್ನಿನ ಅಂತ ಕೇಳ್ತಾ ಇದ್ದೀರಾ. ಓಕೆ, ಸಿಂಪಲಾಗಿ ಹೇಳಬೇಕಂದ್ರೆ ಆ್ಯಸ್ ಅನ್ ಆ್ಯಂಕರ್ ನನ್ನ ಕೆಲಸ ಎಂಟರ್ಟೈನ್ ಮಾಡೋದು, ಜನರ ಕಥೆಗಳನ್ನ ಕೇಳೋದು ಆಗಿತ್ತು. ಸೊ ಆ್ಯಂಕರ್ ಆಗಿ ಪ್ರಮೋಷನ್ ಸಿಕ್ಕ ಮೇಲೆ ಆ್ಯಕ್ಟರ್ ಆಗಿದ್ದು ನಾನು. ಅಲ್ಲಿ ಕೂಡ ಮುದ್ದುಲಕ್ಷ್ಮಿ ವಾಸ್ ಅ ಸೂಪರ್ ಡೂಪರ್ ಹಿಟ್, ಒಂದು ಮೆಗಾ ಹಿಟ್. ಸ್ಟಾರ್ ಸುವರ್ಣಗೆ ಅಷ್ಟು ವರ್ಷಗಳ ಕಾಲ ನಂಬರ್ 1 ಶೋ. ಸೊ ಅದಾದ ನಂತರ ಸೂರ್ಯವಂಶ ಈಸ್ ಆಲ್ಸೋ ಒಂದು ರಿಯಲಿ ಗುಡ್ ಆ್ಯಕ್ಟರ್ಸ್ ಇರುವಂಥ ಒಂದು ಸೀನಿಯರ್ ಆ್ಯಕ್ಟರ್ಸ್ ಇರುವಂಥ ಒಂದು ಸೂಪರ್ ಕಾನ್ಸೆಪ್ಟ್ ಇರುವಂಥ ಶೋ. ಅದಾದಮೇಲೆ ಬಿಗ್ ಬಾಸ್ಗೆ ಅಶ್ವಿನಿಯಾಗಿ ನಾನು ಹೋಗಿದ್ದು ಟು ಶೋ ಮೈ ಇಂಡಿವಿಜುವಲ್ ಜರ್ನಿ ಹೇಗಿದೆ, ನನ್ನ ಕಥೆ ಏನಿದೆ, ಅದನ್ನು ನಾನು ಹೇಗೆ ಮೆಟ್ಟಿ ನಿಂತೆ, ಅದ್ರ ಥ್ರೂ ಆ ಶೋ ಥ್ರೂ ಇನ್ನೂ ಎಷ್ಟು ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಮಾಡ್ಬೋದಿತ್ತು ಅಂತ. ಸೊ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಜಂಟಿಯಾಗಿ ಸೇವಕಿಯಾಗಿದ್ದೆ ನಾನು, ನಾಟ್ ಆ್ಯಸ್ ಅಶ್ವಿನಿ. ಸೊ ಜಂಟಿಯಾಗಿ ಎಷ್ಟು ಪರ್ಫಾರ್ಮೆನ್ಸ್ ಕೊಡಬೇಕೋ, ಏನೇನೆಲ್ಲ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗಿರುತ್ತೋ ಅದನ್ನೆಲ್ಲ ನಾವು ತುಂಬ ಸ್ಟ್ರಿಕ್ಟಾಗಿ ಪಾಲಿಸಿದ್ದೀವಿ. 1-2 ಸತಿ ಅದು ಏನು ರೂಲ್ಸ್ ಬ್ರೇಕ್ ಆಗಿತ್ತು. ದಟ್ ವಾಸ್ ಬಿಕಾಸ್ ಆಫ್ ದ ಫ್ರಸ್ಟ್ರೇಷನ್. ಅದು ಎಲ್ಲ ಕಡೆ 24/7 ಅದು ಒಂದು ಬೇಡಿ ಏನಿದೆ, ಅದು ಯು ಫೀಲ್ ಲೈಕ್ ಅ ಡಿಫ್ರೆಂಟ್ ಪರ್ಸನ್. ಅದು ಆದರೆ ಇಷ್ಟು ವರ್ಷ ನೀವು ಅದಲ್ಲ, ಕರೆಕ್ಟ್? ಸೊ ಅಲ್ಲಿ ನಮಗೇನು ಪಾತ್ರ ಕೊಟ್ಟಿದ್ರು ಆ ಪಾತ್ರವಾಗಿ ನಾವು ಆಡ್ತೀವಿ. ಯಾವಾಗ ಒಂಟಿ ಆಗುತ್ತೋ, 3rd ವೀಕ್ ಏನು ಬರುತ್ತೋ ಅದರಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಪ್ರೂವ್ ಮಾಡ್ಕೊಂಡಿದ್ದು ಆ ಟಾಸ್ಕ್ ಥ್ರೂ ಮಾತ್ರ. ಬಟ್ ಅಲ್ಲಿ ಐ ಕುಡ್ ಸೇವ್ ಸಂಬಡಿ, ಅದು ನನ್ನ ವ್ಯಕ್ತಿತ್ವ. ನನಗೆ ಸಿಕ್ಕಂಥ ಅವಕಾಶದಲ್ಲಿ ಇನ್ನೊಬ್ಬರು ಮುಂದೆ ಕಳಿಸೋವಂಥ ಡಿಸಿಷನ್ ತೊಗೊಳ್ಬೇಕಾದ್ರೆ ಐ ಟುಕ್ ದ ಡಿಸಿಷನ್ ರಾಶಿಕಾ ಅವ್ರನ್ನ ಮುಂದೆ ಕಳಿಸೋದಕ್ಕೆ. ಬೇರೆಯವ್ರನ್ನೂ ನನ್ನ ಸೇವ್ ಮಾಡಿಲ್ಲ, ಅದು ಅವರ ವ್ಯಕ್ತಿತ್ವ. ಸೊ ಪಾಸಿಟಿವಾ ನೆಗೆಟಿವಾ ಅದು ಡಿಸಿಷನ್ ನಿಮಗೆ ಬಿಟ್ಟಿದ್ದು, ಇಫ್ ಯು ವಾಂಟ್ ಟು ಬಿ ಜಡ್ಜ್ಮೆಂಟಲ್ ಅಬೌಟ್ ಇಟ್. ಆದರೆ ಪ್ರಯತ್ನ ಮಾಡುವಾಗ ಅಲ್ಲಿ ಕೂಡ ನಾನು ಬ್ಲೇಮ್ ಮಾಡಿಬಿಡ್ಬೋದಾಗಿತ್ತು, ನೀವು ನಮ್ಮನ್ನು ಸೇವ್ ಮಾಡಿಲ್ಲ ಅಂತ. ಆದರೆ ಜೀವನ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟೇ ಕೊಡುತ್ತೆ. ವೆನ್ ಯು ಆರ್ ಹಾನೆಸ್ಟ್ ಆ್ಯಂಡ್ ಲಾಯಲ್, ಜನ ಕೂಡ ಅದನ್ನು ಇಷ್ಟಪಡ್ತಾರೆ, ಜನ ಕೂಡ ಅದನ್ನು ಜಸ್ಟಿಫಿಕೇಷನ್ ಆಗಿ ತಗೋತಾರೆ. ಅದ್ರ ಜೊತೆಗೆ ಜೀವನ ಕೂಡ ನಿಮಗೆ ಮತ್ತೊಂದು ಅವಕಾಶ ಕೊಟ್ಟೇ ಕೊಡುತ್ತೆ. ಐ ಥಾಟ್ ಓಕೆ, ಇದು ಫಸ್ಟ್ ಟಾಸ್ಕ್, ಮಂಡೇ ಟಾಸ್ಕ್ ಆಡಿದ್ವಿ, ನೋಡಿದ್ರೆ ದಟ್ ವಾಸ್ ದ ಲಾಸ್ಟ್ ಟಾಸ್ಕ್. ವಾರ ಶುರು ಆಗಿದೆ ಅಂದರೆ ಒಂದು ಟಾಸ್ಕಲ್ಲ ಇನ್ನೊಂದು ಟಾಸ್ಕಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಇದಾದರೂ ಇರುತ್ತೆ, ಅರ್ಜ್ ಆದರೂ ಇರುತ್ತೆ. ಅಲ್ಲಿ ಸಿಕ್ಕಿದ್ದಿದೆ ಒಂದು ಟಾಸ್ಕ್, ಜಸ್ಟ್ ಒನ್ ಟಾಸ್ಕ್. ಹೌ ಡು ಯು ಪ್ರೂವ್ ಯೋರ್ ಸೆಲ್ಫ್? ಸೊ ಐ ಗೇವ್ ಮೈ ಬೆಸ್ಟ್. ನನಗೆ ರಿಗ್ರೆಟ್ಸ್ ಅಂತೂ, ಟು ಬಿ ಹಾನೆಸ್ಟ್, ರಿಗ್ರೆಟ್ಸ್ ಅಂತೂ ಇರಲಿಲ್ಲ. ಯಾಕೆಂದರೆ 3ನೇ ವಾರ ಆದಮೇಲೆ ಆ ಥರ ಶೋನಲ್ಲಿ ಆ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್, ವ್ಯಕ್ತಿತ್ವಗಳ ಆಟ ಶುರು ಆಗೋದು ಆಗ. ಆ್ಯಂಡ್ ಅದಾದಮೇಲೆ ಆ ವಾರ ನಾಗವಲ್ಲಿ ಟ್ರ್ಯಾಕ್ ಕೊಡ್ತು. ನಾಗವಲ್ಲಿ ಕಡೆ ಎಲ್ಲರೂ ಅಟೆನ್ಷನ್ ಹೋಯ್ತು, ಯಾಕಂದರೆ ಅದು ಸ್ವಲ್ಪ ಗೆಜ್ಜೆ ಯಾವತ್ತೂ ಇಲ್ದಿರೋ ಇನ್ಸಿಡೆಂಟ್ ಅಂತ ನೀವೇ ಹೇಳಿದ್ರಿ. ಸೊ ಯಾವುದು ಹೈಲೈಟ್ ಆಗುತ್ತೋ ಆ ವಿಚಾರದ ಬಗ್ಗೆ ನಮ್ಮ ಅಟೆನ್ಷನ್ ಕೂಡ ಹೋಗುತ್ತೆ. ಹಾಗಾಗಿ ಪ್ರಾಬಬ್ಲಿ ಇಟ್ಸ್ ಜಸ್ಟ್ ಅನ್ಲಕ್ ಅಷ್ಟೇ.
ಅದು ಬಿಟ್ಟು ಐ ಹ್ಯಾವ್ ಗಿವನ್ ಮೈ ವ್ಯಕ್ತಿತ್ವವಾಗಿ ಹೋದಾಗ ಅಲ್ಲಿ ಯಾವ್ಯಾವ ಸಿಚುವೇಶನ್ ಬರುತ್ತೆ, ಸಿಚುವೇಶನ್ ಬಂದಾಗ ನಾವು ಅದನ್ನು ಹೇಗೆ ಫೇಸ್ ಮಾಡ್ತೀವಿ, ಅದು ಆಡಿಯನ್ಸಿಗೆ ಹೇಗೆ ಕನೆಕ್ಟ್ ಆಗುತ್ತೆ. ನಾನಾಗಿದ್ದರೆ ನಾನೇನು ಮಾಡಿರ್ತಿದ್ದೆ, ಅವಳು ಕರೆಕ್ಟ್ ಮಾಡಿದ್ಲ, ತಪ್ಪು ಮಾಡಿದ್ಲ, ಅಥವಾ ಈ ಮಾತು ಬಳಸಿದ್ಲು, ಯಾಕೆ ಮಾತು ಬಳಸಿದ್ಲು, ಹಂಗೆ ಅದಕ್ಕೆ ಗಾಂಜಲಿ ಅನ್ನೋ ಪದ ಬಳಸಿದಾಗ ಅಷ್ಟು ರೆಬಲ್ ಆಗಿ ನಾವು ನಿಂತಿದ್ದು. ಅಶ್ವಿನಿ ಗೌಡ ಅವರು ನನ್ನ ಅಗೇನ್ಸ್ಟ್ ಬಂದಾಗ ನೋ ಇಂಡಿಪೆಂಡೆಂಟ್ ಗರ್ಲ್ ವುಡ್ ಟೇಕ್ ಇಟ್. ಆವಾಗಲೇ ನಾನು ವಾಪಸ್ ಅವ್ರಿಗೆ ಹೊಡೆತ ಕೊಟ್ಟಿದ್ದು. ಸುಧೀರ್ ಅವ್ರ ವಿಷಯಕ್ಕೂ ಡಿಸಿಷನ್ ಮೇಕಿಂಗ್ ಎಬಿಲಿಟಿನೇ ಇರಲಿಲ್ಲ. ಇವ್ರು ಸ್ಟ್ರಾಂಗ್ ಆಗಿದ್ದಾರೆ, ಇವ್ರನ್ನ ತಗೋ ನಾಮಿನೇಟ್ ಮಾಡು. ದಟ್ಸ್ ನಾಟ್ ಇವನ್ ಅ ರೀಸನ್. ಯಾಕಂದರೆ ಪ್ರತಿಯೊಬ್ಬರಿಗೂ ಆ ಆಪರ್ಚುನಿಟಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಯು ಆರ್ ಸ್ಟ್ರಾಂಗ್ ನಿಮ್ಮ ನಾಮಿನೇಟ್ ಮಾಡಿ ಹೊರಗೆ ಕಳಿಸ್ಬಿಡ್ಬೇಕು ಅಂದರೆ ಇಟ್ಸ್ ನಾಟ್ ಅ ವ್ಯಾಲಿಡ್ ರೀಸನ್. ಸೊ ಎಲ್ಲೆಲ್ಲಿ ಆ್ಯಸ್ ಅನ್ ಇಂಡಿವಿಜುವಲ್ ಮಾತಾಡಬೇಕು, ಐ ಆಮ್ ಶ್ಯೂರ್ ಅದೆಲ್ಲ ಜನ ನೋಡಿದ್ದಾರೆ. ಅದಕ್ಕೆ ತುಂಬ ಸೆನ್ಸಿಬಲ್, ತುಂಬ ಮಚರ್ಡ್ ಅನ್ನೋ ಟೈಟಲ್ ಕೂಡ ಕೊಟ್ಟಿದ್ದಾರೆ. ಎನಿ ಮೆಸೇಜ್ ದಟ್ ಐವ್ ಸೀನ್ ಅದೇ ಮೋಸ್ಟ್ಲಿ ನನಗೆ ಬಂದಿರುವಂತಹ ಕಾಂಪ್ಲಿಮೆಂಟ್. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನೀವು ಜಂಟಿ ಆಗಿದ್ದಾಗ ಮಂಜು ಭಾಷಿಣಿ ಅವರು ಫಸ್ಟ್ ವೀಕಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ, ಯಾರ್ಯಾರು ಕೇಳಿದ್ರು ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ. ಸೆಕೆಂಡ್ ವೀಕಲ್ಲಿ ಯಾಕೆ ನಾನು ಮಾಡಲ್ಲ, ಅದು ಇದು ಕಂಟೆಂಟ್ಗೋಸ್ಕರ ಮಾಡಿದ್ರ ಅಥವಾ ಸುಮ್ಮನೆ ಅವರೊಂದು ಸ್ಟ್ಯಾಂಡ್ ತಗೊಂಡ್ರ? ಫಸ್ಟ್ ವೀಕಲ್ಲಿ ಟು ಬಿ ಆನೆಸ್ಟ್ ನಾವೆಲ್ಲ ಬೆಸ್ಟ್ ಕೊಡ್ತಾ ಇರ್ತೀವಿ ವಿತೌಟ್ ಅ ಕ್ಯಾಲ್ಕುಲೇಷನ್. ಬಂದಿದ್ದೀವಿ, ಮಿಂಗಲ್ ಆಗ್ತಿರ್ತೀವಿ, ಅವ್ರೇನಾದರೂ ಸಮಸ್ಯೆ ಇದೆ, ಅವ್ರು ಜಾಸ್ತಿ ತಿಂತಾರೆ, ಸೊ ನಮ್ದೊಂದು ಚಪಾತಿ ಎಕ್ಸ್ಟ್ರಾ ಕೊಟ್ಬಿಡೋಣ, ಆ ಥರ ನಾನು ಅಭಿ ತುಂಬ ಮಾಡಿದ್ದೀವಿ. ಬೇರೆಯವರು ನಮ್ಮ ಕೆಲಸ ಮುಗಿಸ್ಬಿಟ್ಟು ಓಕೆ ನಮ್ದು ಇಷ್ಟೇ ಅಲ್ವಾ ಬೇರೆಯವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೋಗಿ ಕಿಚನಲ್ಲಿ ತುಂಬ ಹೆಲ್ಪ್ ಮಾಡಿದ್ದೀವಿ. ಮಂಜು ಭಾಷಿಣಿ ಅವ್ರಿಗೂ ರಾಶಿಕಾಗೂ ತುಂಬಾ ಹೆಲ್ಪ್ ಮಾಡಿದ್ದೀವಿ. ಬೇರೆ ಎಲ್ರಿಗೂ ಏನು ಬೇಕು ಆ್ಯಂಡ್ ಜಂಟಿಗಳನ್ನ ಯುನೈಟ್ ಮಾಡೋದಕ್ಕೂ ತುಂಬ ಟ್ರೈ ಮಾಡಿದ್ದೀವಿ. ಸೊ ವೆನ್ ಸಂಬಡಿ ಈಸ್ ಟ್ರೈಯಿಂಗ್ ಇಟ್ ಈಸ್ ಅನ್ ಎಫರ್ಟ್ ಟು ಕೀಪ್ ಎವ್ರಿಥಿಂಗ್ ಟುಗೆದರ್. ಆದರೆ ಸೆಕೆಂಡ್ ವೀಕ್ ಏನಾಗುತ್ತೆ, ಜಂಟಿಗಳಾಗಿ ಏನು ಮಾಡ್ತಾ ಇದ್ದೀರಾ ನೀವು, ಬರೀ ಕೆಲಸ ಮಾಡೋದಷ್ಟೇ ಈ ಶೋ ಅಲ್ಲ. ಅದು ನಮ್ಮ ಶೋ ನೋಡಿದ್ದೀರಾ ನೀವೆಲ್ಲ, ಆಗ ಸ್ಟ್ರೈಕ್ ಆಗ್ತೈತೆ. ನಾವು ಏನು ಮಾಡ್ತಿದ್ದೀವಿ, ಬರೀ ಕೆಲಸ ಮಾಡ್ತಿದ್ದೀವಿ, ಅವ್ರಿಗೆ ಹೇಳೋದನ್ನು ಮಾಡ್ಕೊಡ್ತಾ ಇದ್ದೀವಿ, ಸರ್ವ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಟಾಸ್ಕ್ಗಳೆಲ್ಲ ಉಲ್ಟಾ ಹೊಡಿತಾ ಇದೆ. ಬಿಕಾಸ್ ಅವ್ರು ಒಬ್ಬರೇ ಆಡ್ತಾ ಇದ್ದಾರೆ, ಈಸಿಯಾಗಿ ಹೋಗ್ತಾ ಇದ್ದಾರೆ, ನಮ್ಮ ಟಾಸ್ಕೆಲ್ಲ ಡಬಲ್ ದ ಡಿಫಿಕಲ್ಟಿ ಆಗಿರುತ್ತೆ. ಏನು ಮಾಡ್ತಿದ್ದೀವಿ, ಲೆಟ್ಸ್ ಸ್ಟ್ರಾಟಜೈಸ್, ಲೆಟ್ಸ್ ಪ್ಲೇ ಆ್ಯನ್ ಆ್ಯಕ್ಚುಲ್ ಗೇಮ್ ಅಂತ. ಸರಿ ನಾನು ಮಾಡಲ್ಲ ಅಂತ ಅವ್ರು ಕೂತರು. ಸೊ ದಟ್ ಈಸ್ ಆಲ್ ಶೋ ಪ್ಯಾಟರ್ನ್. ಅದು ಇಂಡಿವಿಜುವಲಿ ಅಥವಾ ಪರ್ಸ್ನಲಿ ಅಥವಾ ಒಳ್ಳೆಯವರಾಗಬೇಕು ಕೆಟ್ಟವರಾಗಬೇಕು, ಅಲ್ಲಿ ಎಲ್ಲರೂ ಒಳ್ಳೆಯವರೇ, ಇವತ್ತಿಗೂ ಎಲ್ಲರೂ ಒಳ್ಳೆಯವರೇ. ಇಟ್ಸ್ ದ ಸಿಚುಯೇಷನ್ ಅಥವಾ ಆಟ ಆಡೋದಕ್ಕೆ ಹೈಲೈಟ್ ಆಗೋದಕ್ಕೆ ಇವತ್ತೇನಾದರೂ ಮಾಡಬೇಕು ಅನ್ನೋ ಭರದಲ್ಲಿ ಏನೋ ಒಂದು ಕಿತಾಪತಿ ಮಾಡ್ಕೋತಾರೆ. ಅದನ್ನು ಎಲ್ಲಿ ಕಂಟ್ರೋಲ್ ಮಾಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋ ನಾಲೆಡ್ಜ್ ಇರಲ್ಲ ಅವರಿಗೆ. ಸೊ ಹಾಗಾಗಿ ಕೆಲವೊಂದು ನೆಗೆಟಿವ್ ಆಗಿ ಹೋಗ್ತಾ ಇದೆ, ಪರ್ಸ್ನಲ್ ಲೆವೆಲಿಗೆ ಹೋಗ್ತಿದೆ ಅನ್ನೋದು ಬಿಟ್ಟರೆ ಅಲ್ಲಿರೋರೆಲ್ಲ ಒಳ್ಳೆಯವರೇ. ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಮತ್ತು ಇಡೀ ಮನೆ ಎದುರು ಹಾಕ್ಕೊಂಡಿದ್ದಾರೆ, ಅವ್ರ ಜಗಳ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಒಳ್ಳೇದಾಯ್ತಾ, ಹೇಗೆ? ಕಿಚ್ಚನ ಚಪ್ಪಾಳೆ ಒಳ್ಳೇದಾಗಿಲ್ಲ ಅಂದರೆ ಕೊಡೋದೇ ಇಲ್ಲ ಇನ್ ದ ಫಸ್ಟ್ ಪ್ಲೇಸ್. ಸೊ ಚಾನಲ್ ಆಗಲಿ, ಆಡಿಯನ್ಸ್ ಆಗಲಿ, ಸುದೀಪ್ ಸರ್ ಆಗಲಿ ಗಿಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿರ್ತಾರೆ. ಒಳ್ಳೇದು ಮಾಡಿದಾಗ ಅಪ್ರಿಸಿಯೇಷನ್ ಕೊಡಲೇಬೇಕಾಗತ್ತೆ. ಅವ್ರದ್ದೇ ಆದಂಥ ವೇನಲ್ಲಿ ಗಿಲ್ಲಿ ಹ್ಯಾಸ್ ಹ್ಯಾಂಡಲ್ಡ್ ಹಿಸ್ ಸಿಚುಯೇಷನ್. ಮನೆ ಒಳಗಡೆ ಆ್ಯಸ್ ಐ ಸೇ ಒಬ್ಬೊಬ್ಬರು ಸರಿ ತಪ್ಪು ಅನ್ನೋದಕ್ಕಿಂತ ಪರ್ಸ್ಪೆಕ್ಟಿವ್. ನಿಮಗೆ ಇದು 6, ನನಗೆ ಇದು 9, ಇಬ್ಬರೂ ತಪ್ಪಲ್ಲ. ನಾನಿರೋ ರೀತಿನಲ್ಲಿ ಇದು ಹೀಗೆ ಕಾಣಿಸ್ತಿದೆ, ನೀವಿರೋ ರೀತಿನಲ್ಲಿ ಇದು ಹೀಗೆ ಕಾಣಿಸ್ತಿದೆ. ಆದರೆ ಎಲ್ಲದನ್ನು ಮೀರಿ ಅದು ಕೆಟ್ಟ ಮಾತುಗಳಾಡುವಾಗ, ಅದು ಅತಿರೇಕಕ್ಕೆ ಹೋದಾಗ ಅಲ್ಲೆಲ್ಲೋ ಅವ್ರ ವ್ಯಕ್ತಿತ್ವ ಸರಿದಾರಿ ಹಿಡ್ದಿಲ್ಲ ಅಂತ ಜಡ್ಜ್ಮೆಂಟ್ ಬರುತ್ತೆ ಹೊರತು ಸಿಚುಯೇಷನ್ಸ್ ತುಂಬ ಆಗ್ತಾನೆ ಇರುತ್ತೆ, ಅಡ್ಜಸ್ಟ್ಮೆಂಟ್ಸು ತುಂಬ ಆಗ್ತಿರುತ್ತೆ. ಜಗಳಗಳು ಹೈಲೈಟ್ ಆಗುತ್ತೆ ಅಷ್ಟೇ, ಅದಾದಮೇಲೆ ಕಾಂಪ್ರಮೈಸ್ ಆಗ್ತಾರೆ, ಸಾರಿ ಅಂತಲೂ ಕೇಳ್ತಾರೆ. ಸಿಚುಯೇಷನ್ಸ್ ಸಟ್ಲು ಆಗುತ್ತೆ, ತುಂಬ ಸಲ ಹೋಗಿ ಕ್ಷಮೆಯಾಚನೆ ಆಗುತ್ತೆ, ಅದ್ರ ಜೊತೆಗೆ ಮಾತಾಡ್ತಾರೆ, ರಿಸಾಲ್ವ್ ಮಾಡ್ಕೋತಾರೆ. ಬಟ್ ನಾಳೆ ಮತ್ತೆ ಇನ್ನೊಂದು ಗೇಮ್ ಆ ಥರ ಬರುತ್ತೆ, ಇನ್ನೊಂದು ಸತಿ ಜಗಳ ಆಗುತ್ತೆ ಅಷ್ಟೇ. ಓಕೆ, ಬಿಗ್ ಬಾಸ್ ಮುಗೀತು, ಅಶ್ವಿನಿ ಅವ್ರದ್ದು ವಾಟ್ ನೆಕ್ಸ್ಟ್ ಅನ್ನೋದು? ವಾಟ್ ನೆಕ್ಸ್ಟ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಲಿಸ್ಟೆಡ್. ಸೊ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನೇನು. ಮೀಡಿಯಾ ವಿಚಾರ ಆಗಿರ್ಬೋದು ಅಥವಾ ಎಕ್ಸ್ಕ್ಲೂಡಿಂಗ್ ಮೀಡಿಯಾ ಏನು ಮಾಡಬೇಕು ಅದೆಲ್ಲ ಒಂದಷ್ಟು ಲಿಸ್ಟ್ ಔಟ್ ಆಗ್ತಾ ಇದೆ. ಮೈ ಟೀಮ್ ಈಸ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಸೊ ಹಾಗಾಗಿ ಒನ್ಸ್ ಐ ಆಮ್ ಡನ್, ಒಂದು ಟ್ರಿಪ್ ಹೋಗಿ ಬಂದು ಆ್ಯಸ್ ಅ ನಾರ್ಮಲ್ ಗರ್ಲ್ ಮತ್ತೆ ರೀಸ್ಟಾರ್ಟ್ ಮಾಡಿ, ಇದೆಲ್ಲ ಮುಗೀತು. ಬಿಗ್ ಬಾಸ್ ಜರ್ನಿ ಆಯಿತು, ಒಳ್ಳೆ ಫೇಮ್ ಕೊಡ್ತು, ಜನ ಇಷ್ಟಪಟ್ಟರು.
ಆಯಿತು ಮತ್ತೆ ಕೆಲಸ ಮಾಡ್ತಾ ಹೋಗಬೇಕು, ಅದನ್ನ ತಲೆಗೆ ಹತ್ತಿಸ್ಕೋಬಾರ್ದು ಅಷ್ಟೇ. ಓಕೆ, ಈಗ ಬಿಗ್ ಬಾಸ್ ಮನೇಲಿ ಅವ್ರು ಎಲ್ಲರದ್ದು ಒಂದೊಂದು ನೇಮ್ ಹೇಳ್ತಾ ಹೋಗ್ತೀನಿ, ಒಂದು ಆನಿಮಲ್ ಅಥವಾ ಬರ್ಡ್ಗೆ ಹೋಲಿಕೆ ಮಾಡ್ತಾ ಹೋಗ್ಬೇಕು. ಓಕೆ, ಯಾವುದಕ್ಕಾದ್ರೂ ಕಂಪೇರ್ ಮಾಡ್ಬೋದು. ರೆಡಿ? ಗಿಲ್ಲಿ. ಕೋತಿ. ಕಾವ್ಯ. ಕಾವ್ಯ ರ್ಯಾಬಿಟ್. ಅಶ್ವಿನಿ. ಅಶ್ವಿನಿ ಹದ್ದು. ಯಾಕೆ ಅದು? ಈಗಲ್ ವ್ಯೂನಲ್ಲಿ ನೋಡ್ತಿದ್ದಾರೆ ಅವರು, ಅದಕ್ಕೆ. ಓಕೆ, ಜಾನ್ವಿ. ಜಾನ್ವಿ ಬಟರ್ಗಪ್ಪೆ. ಅಭಿಷೇಕ್. ಅಭಿ ಈ ಕಂಪ್ಯಾರಿಸನ್ ಬರ್ತಿಲ್ಲ, ಅದು ಬೇರೆ ನನ್ನ ಜೋಡಿಗೆ ಕೇಳಿದ್ಬಿಟ್ರಲ್ಲ. ಅಭಿ ಏನು ಫ್ಲ್ಯಾಶ್ ಆಗ್ತಾ ಇಲ್ಲ ಅಭಿ ಬಗ್ಗೆ. ಮತ್ತೆ ಹೇಳ್ತೀರಾ? ನೋ ಕಮೆಂಟ್ಸ್ ಅಲ್ಲ, ಏನು ಫ್ಲ್ಯಾಶ್ ಆಗ್ತಾ ಇಲ್ಲ. ಯಾವ ಆ್ಯನಿಮಲ್ ಹಿ ಲೈಕ್ಸ್ ಟೈಗರ್ ಆ್ಯಕ್ಚುಲಿ. ಹೌದು, ಹಿ ಲೈಕ್ಸ್ ಟೈಗರ್. ಸೊ ಖುಷಿ ಆಗಲಿ, ಟೈಗರ್ ಕೊಟ್ಬಿಡೋಣ. ಧನು ತುಂಬ ಲಾಯಲ್ ಪ್ರಾಣಿ ಯಾವುದು? ನಾನೇನು ಹೇಳಿಲ್ಲ ಅಲ್ಲ, ನಾನು ವೈಲ್ಡ್ ಪ್ರಾಣಿಗೆ ಹೋಲ್ಸೋದಕ್ಕೆ ಟ್ರೈ ಮಾಡ್ತಿದ್ದೆ. ತುಂಬ ಹೇಳಿದೆನಲ್ಲ, ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಾಣಿ. ಫಾಕ್ಸ್, ನರಿ ಬುದ್ಧಿ ಬೇರೆ ಇದೆ. ಧನು ಧನುನ ಗಿಳಿಗೆ ಕಂಪೇರ್, ಕ್ಯೂಟ್ ಅಂತ ಕಂಪೇರ್ ಮಾಡ್ಬಿಡೋಣ, ಸೇಫು. ರಕ್ಷಿತಾ ತುಂಬ ಮಾತಾಡೋದು, ಅಂದರೆ ತುಂಬ ಹೈಪರ್ ಆ್ಯಕ್ಟಿವ್. ಯಾವುದು? ಬಾತ್ಕೋಳಿ. ಹರಾಡ್ತಾರೆ, ಇಲ್ಲಿಂದ ಇಲ್ಲಿ ಬೋರ್ ಆದರೆ ಅಲ್ಲಿ ಹೋಗುತ್ತೆ, ಅಲ್ಲಿ ಬೋರ್ ಆದರೆ ಹೀಗೆ. ಹಾಂ, ಓಕೆ. ಮಂಜುಮಾ. ಮಂಜುಮಾ ಸೆಲ್ಫ್ಲೆಸ್, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾರೆ. ಸೊ ಹಾಗಾಗಿ ಹೀಗೆಲ್ಲ, ಅದು ಪ್ರಾಣಿ ಬೇರೆ ಕಂಪೇರ್ ಮಾಡಿ ಅಂದರೆ ಕಷ್ಟ ಆಗ್ಬಿಡತ್ತಪ್ಪ. ಏನಕ್ಕೆ ಕಂಪೇರ್ ಮಾಡೋಣ? ಮತ್ತು ಫೋನ್ ಬರುತ್ತೆ ನನಗೆ. ಇದೆಲ್ಲ ಹಾಕ್ಬೇಕು ನಿಮಗಿದೆ, ಎಡಿಟರ್ ಅವರು ಇದೆಲ್ಲ ಕಟ್ ಮಾಡಬೇಕು. ಆಪ್ಷನ್ಸ್ ಕೊಡಿ ಹೋಗ್ಲಿ. ಮಂಜುಮಾ ಹಂಗೆ ಮಾಡೋದಿದ್ರೆ ತಾಯಿಯವರು ಎಲ್ರಿಗೂ, ಅಂದರೆ ಮನಸ್ಸಿಂದ ಬಡಿಸ್ತಾರೆ. ಯಾವಾಗ ಸಜೆಷನ್ ಬೇಕೋ ಯಾರೇ ಆಗಿರಲಿ, ಇನ್ಕ್ಲೂಡಿಂಗ್ ಮೀ, ಧ್ರುವಂತ್, ಅಭಿ, ರಾಶಿಕಾ, ಏನೇ ಕೇಳಬೇಕು, ನಾನೇನಾದರೂ ಸರಿ ಮಾಡಿದ್ನ ತಪ್ಪು ಮಾಡಿದ್ನ ಅಂದರೆ ಫಸ್ಟ್ ಹೋಗ್ತಿದ್ದೆ ಮಂಜುಮಾ ಹತ್ರ. ಅವರು ಶಿ ಈಸ್ ವೆರಿ ಹಂಬಲ್ ಅಟ್ ದ ಸೇಮ್ ಟೈಮ್ ವೆರಿ ಇಂಟೆಲಿಜೆಂಟ್. ಶಿ ಎಕ್ಸಾಕ್ಟ್ಲಿ ವೆರಿ ಪ್ರಾಕ್ಟಿಕಲ್ ಥಿಂಕರ್. ರಾಶಿಕಾ ಪಿಕಾಕ್ ಅಟ್ರಾಕ್ಷನ್. ಸ್ಪಂದನ ವೆರಿ ಕ್ಯೂಟ್. ಜಿಂಕೆ ಅಂತ ಹೇಳ್ಬೋದಾ? ಓಡ್ತಾ ಇರ್ತಾರಾ ಬಿಗ್ ಬಾಸ್ ಮನೆಯಲ್ಲಿ ಓಡ್ತಾರೋ? ಸತೀಶ್. ಸತೀಶ್ ಅವ್ರನ್ನ ಏನಕ್ಕೆ ಕಂಪೇರ್ ಮಾಡೋಣ ನಾವು? ಸತೀಶ್ ಅವ್ರು ಅಂದಿದ ತಕ್ಷಣ ಅವ್ರು ಮಾಡೋ ಕೆಲಸ ನೆನ್ಪು ಬರುತ್ತೆ ನನಗೆ. ಸೊ ಹಾಗಾಗಿ ಬೇಟೆಗಾರ ಅಂತ ಕೊಟ್ಬಿಡೋಣ ಅವ್ರಿಗೆ. ಧ್ರುವಂತ್. ಸಾಧು, ಓಂ ನಮಃ ಶಿವಾಯ ಅಂತ ಕೂತಿದ್ದಾರೆ ಇವಾಗ. ಬಾಕಿ ಆದ್ರೆ ಯಾರಾದ್ರು ಇನ್ನೊಬ್ರು ಯಾರೋ ಕರ್ಲಿ ಕಾಮಿಡಿ ಮಾಡ್ತಾರೆ. ಚಂದ್ರಪ್ರಭಾ ಅವರು ಒಂಥರ ಎಂಟರ್ಟೈನರು.
ಸೊ ಕಾಡಿನಲ್ಲಿ ಯಾವ ಪ್ರಾಣಿ ಎಂಟರ್ಟೈನಿಂಗ್ ಆಗಿರುತ್ತೋ ಅದನ್ನು ಚಂದ್ರಪ್ರಭಾ ಅವ್ರಿಗೆ ಕೊಟ್ಬಿಡೋಣ. ಈಸ್ ಅ ವೆರಿ ಗುಡ್ ಎಂಟರ್ಟೈನರ್. ನರಿ ಅಂತ ಏನೋ ಹೇಳ್ತಿದ್ರಲ್ಲ, ಅದನ್ನು ಸುದೀಗ್ ಕೊಟ್ಬಿಡೋಣ. ಓ, ಸುಧೀರ್ ನರಿನಾ? ಓಕೆ. ಮಲ್ಲಮ್ಮ? ಮಲ್ಲಮ್ಮ ಈ ಪ್ರಾಣಿಗಳನ್ನೆಲ್ಲ ಮೇಂಟೈನ್ ಮಾಡೋ ಒಬ್ಬರು ಇವ್ರಿರ್ತಾರೆ ಗೊತ್ತಾ, ಜಾಗದ ಮುಖ್ಯಸ್ಥರು, ಅದು ಮಲ್ಲಮ್ಮ. ಪ್ರಾಣಿಗಳನ್ನೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಶ್ವಿನಿ. ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಎಲ್ಲ ಒಳ್ಳೊಳ್ಳೆ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ. ಗುಡ್ ಲಕ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಜನರಿಗೆ ತುಂಬ ಚೆನ್ನಾಗಿ ತಲುಪಲಿ. ನೀವು ಕೂಡ ಆದಷ್ಟು ಬೇಗ ಹೈಟ್ಸ್ ತಲುಪೋ ಹಾಗಾಗಲಿ. ಗುಡ್ ಲಕ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.